ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕೆ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಸಿಂಪಲ್ ಆಗಿ ಕಾವಲ್ ಕಡಲೆ ಉಸುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ದೇವ್ರ ನೈವೇದ್ಯಕ್ಕೆ ಅಂತೇಳಿ ಮಾಡ್ತಾ ಇರೋದು. ಇಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದನ್ನು ನಾನು ಉಪಯೋಗಿಸಿಲ್ಲ. ಹಾಗೆ ಮತ್ತೆ ಇದನ್ನ ರುಬ್ಬಿಟ್ಟು ಮಾಡ್ತಾ ಇದ್ದೀನಿ. ಉಸುಳಿ ಹೇಗೆ ರುಬ್ಬಿ ಮಾಡ್ತಾರೆ ಅಂಥೇಳಿ ನೀವು ಅನ್ಕೋಬಹುದು. ಅದು ಹೇಗೆ ಅಂಥೇಳಿ ನೋಡ್ಕೊಂಬನ್ನಿ. ಒಂದ್ಸತ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ಬಿಡಿ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಕಾಬೂಲ್ ಕಡಲೆ ಚೆನ್ನಾದು. ನಾನಿಲ್ಲಿ ಉಸುಳಿ ಮಾಡಲಿಕ್ಕೆ ನಿನ್ನೆ ನೈಟು ಬಿಳಿ ಕಡಲೆ ಕಾಬೂಲ್ ಕಡಲೆ ನೆನೆ ಇಟ್ಟಿದ್ದೆ. ಅದನ್ನು ಈಗ ಸಿಟಿ ಹಾಕಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. 2-3 ವಿಜಿಲ ಹೈ ಫ್ಲೇಮಲ್ಲೇ ಹಾಕಿಸ್ಕೊಂಡೆ. ಆಮೇಲೆ ಸ್ಲೋ ಅಲ್ಲಿ ಇಟ್ಟೆ, ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ನಮಗೆ ಬೇಯಬೇಕಲ್ಲ. ಅದಕ್ಕಾಗಿ ನೋಡಿ, ಈ ಥರ ಒಳಗಡೆ ಬೆಂದ್ರೇ ಮಸಾಲೆ ಎಲ್ಲ ಹಿಡಿತೆ, ಆವಾಗ ನಮಗೆ ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ನಾನು ಒಂದಷ್ಟು ಏನಾರು ಇಟ್ಟು ನೀರನ್ನು ಎಲ್ಲ ಸೋದಿಸ್ಕೋತೇನೆ. ಕಡಲೆ ಮತ್ತು ನೀರ ಬೇರ್ಪಡಿಸ್ಕೋತೇನೆ ಎಲ್ಲವನ್ನು. ನೋಡಿ, ಇಲ್ಲಿ ಇದೀಗ ನೀರು ಬಸೀಲಿ. ನೋಡಿ, ಇಲ್ಲೊಂದು ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಅದಕ್ಕೆ ಇಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ. 1-2 ಇಂಚಷ್ಟು ಹಸಿ ಶುಂಠಿನ ಕ್ಲೀನ್ ಮಾಡಿ ತೊಳೆದು ಈ ಥರ ಇಟ್ಟಿದ್ದೀನಿ. ಇದಕ್ಕೆ ನಾನು 1 ಕಾಯಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ. 1 ಅಥವಾ 2 ಕಾಯಿ ಮೆಣಸನ್ನು ಸೇರಿಸಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ. ಇದು ರುಬ್ಬಲಿಕ್ಕೆ ಸಾಕಾಗಲ್ಲ. 1 ಟೇಬಲ್ ಸ್ಪೂನಷ್ಟು, 1.5 ಟೇಬಲ್ ಸ್ಪೂನಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ. ಇದರೊಟ್ಟಿಗೆ ನಾನು ಇನ್ನೊಂದು ಕೂಡ ಸೇರಿಸ್ತೇನೆ. ಏನಪ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಕಾಬೂಲ್ ಕಡಲೆ. ರುಬ್ಬಿ ಮಾಡುವಂಥ ಮಸಾಲೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಾಬೂಲ್ ಕಡಲೆ ಕೂಡ ಹಾಕ್ತಾಯಿದ್ದೀನಿ ರುಬ್ಬಲಿಕ್ಕೆ. ಹಾಗೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ ಮಸಾಲೆಲೇ. ಆವಾಗಲೇ ಕಾಬೂಲ್ ಕಡಲೆ ಬೇಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ಇಲ್ಲೇ ಹಾಕ್ತೇನೆ. ಇನ್ನು ಕಾಬೂಲ್ ಕಡಲೆಗೆ ನಾನು ಹಾಕಲ್ಲ ಮಸಾಲೆ ಮಾಡುವಾಗ. ಈಗ ಇದನ್ನು ನೈಸಾಗಿ ನಾನು ರುಬ್ತೇನೆ, ಚೆನ್ನಾಗಿ ರುಬ್ಕೊಂಬರ್ತೇನೆ ಇದನ್ನು. ನೋಡಿ, ನಾನು ಸ್ವಲ್ಪ ನಿಮಗೆ ಹೇಳೋದನ್ನು ಮರೆತೆ ಫ್ರೆಂಡ್ಸ. 1 ಹೆಸರಿನಷ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ ರುಬ್ಲಿಕ್ಕೆ. ನೋಡಿ, ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ 1-1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ ನಾವು. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ. ಇಂಗು ಹಾಕಬೇಕು, ಚೆನ್ನಾಗಿರುತ್ತೆ. ನಾವು ದೇವರಿಗೆ ನೈವೇದ್ಯ ಎಲ್ಲ ಮಾಡ್ತೀವಂದರೆ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ. ಇದು ನಾನು ದೇವರಿಗೆ ಮಾಡಿ ತೋರಿಸೋದ್ರಿಂದ ನಿಮಗೆ ಇಲ್ಲಿ ನಾನು ಅದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ದೇವರಿಗೆ ನೈವೇದ್ಯ ಇದು ಆಗುತ್ತೆ. ಈಗ ರಾಮನವಮಿ ಎಲ್ಲ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ಇಲ್ಲೆಲ್ಲವನ್ನು. ಎಣ್ಣೆಯಲ್ಲಿ ನಾವು ಮಸಾಲೆನ ಈಗ ಫ್ರೈ ಮಾಡಬೇಕಾಗುತ್ತೆ, ಹಸಿ ವಾಸನೆ ಹೋಗೋವರೆಗೆ. ಇದನ್ನು ನೋಡಿ, ಬೇಕಂದರೆ ನೀವು 1 ಕಾಯಿ ಮೆಣಸು ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ರುಬ್ಲಿಕ್ಕೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ಇತ್ತಲ್ಲ, ಅದಕ್ಕೆ ನಾನು ಬೇಡ ಅಂಥೇಳಿ ಮೇಲೆ ಹಾಕಿಲ್ಲ. ಹಾಗಾಗಿ ಈಗ ಇದು ಮಸಾಲೆ ಕೂಡ ರೆಡಿಯಾಗಿದೆ. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಈಗ ಇದಕ್ಕೆ ನಾವಿಲ್ಲಿ ಏನು ಕಡಲೆನ ಬೇಯಿಸಿಟ್ಕೊಂಡಿದ್ದೀವಲ್ಲ, ಅದು ಕಡಲೆ ಹಾಕ್ತೀನಿ. ನೋಡಿ, ಈಗ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಹೊಂದೋ ರೀತಿ. ಹಾಗೆ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ತೇನೆ. ಕಾಯಿ ತುರಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಕಾಯಿ ತುರಿನ ಹಾಕ್ಕೊಳ್ಳಿ. ಫ್ರೆಶ್ ತೆಂಗಿನಕಾಯಿನ ಹಾಕ್ಕೊಳ್ಳಿ. ನೋಡಿ, ಕಾಬೂಲ್ ಕಡಲೆ ಇದು ಚೆನ್ನಾಗಿ ರೆಡಿ ಆಗಿದೆ ಫ್ರೆಂಡ್ಸ. ಇದು ನೈವೇದ್ಯಕ್ಕೆ, ಗೌರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ನಾವು ಈ ಥರ ಮಾಡಿ ನೈವೇದ್ಯನ ಮಾಡ್ಬೋದು. ಈಗ ಇದು ಇದೆ ಸದ್ಯ ರಾಮನವಮಿ, ಹಾಗಾಗಿ ಮಾಡ್ತಾ ಇರೋದ್ರಿಂದ ಇದು ದೇವರ ನೈವೇದ್ಯಕ್ಕೆ. ನಾನು ಇದಕ್ಕೆ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ನೈವೇದ್ಯಕ್ಕೆ ಬೇಕಂಥೇಳಿ. ಈಗ ನೋಡಿ, ಈ ಥರ ಮಾಡಿ ತೋರಿಸಿದ್ದೇನೆ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್. ನಮ್ಮ ಚಾನಲ್ನ ಶೇರ್ ಮಾಡಿ ಪ್ಲೀಸ್. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಲಿಕ್ಕೆ ಹೋಗಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೋಡಿ ರೆಡಿ ಇದೆ ಫ್ರೆಂಡ್ಸ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ.